ಎಲ್ಲರಿಗೂ ರಾಧಿಕಾ ಮರು ಮದ್ವೆಗೆ ಎದುರುಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಆಗಬೇಕು. ಕೃಷ್ಣ ನಾನಿಲ್ಲಿರಲ್ಲ. ನಾನಿಲ್ಲಿದ್ರೆ ಆ ಪಾಪಿಗಳು ನನ್ನನ್ನು ಸಾಯಿಸ್ಬಿಡ್ತಾರೆ. ನನ್ನ ಜೊತೆ ಏನು ತಪ್ಪು ಮಾಡ್ತಾ ಇರೋ ನನ್ನ ಮಗುನೂ ಸತ್ತೋಗ್ಬಿಡುತ್ತೆ. ಇಲ್ಲ, ನಾನಿಲ್ಲಿರಲ್ಲ. ಇವತ್ತೇ ಈಗಲೇ ಇಲ್ಲಿಂದ ಹೊರಟೋಗ್ತೀನಿ. ಬೇಡ, ಇವಳ ಮಗುನು ಬೇಡ. ನೋಡು, ಮತ್ತೆ ಇಂಥ ಹುಚ್ಚ ಕೆಲ್ಸಗಳನ್ನ ಮಾಡಿದ್ರೆ ನೀನು ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ನೆನ್ಪಿರ್ಲಿ. ರಾಧಿಕಾ, ಅತಿಯಾಗಿ ಮಾತಾಡ್ತಿದ್ಯಾ? ನಾನು ಅತಿಯಾಗಿ ಮಾತಾಡೋ ಹಾಗೆ ನೀವು ಮಾಡ್ತಿದ್ದೀರಾ. ಹುಚ್ಚರು ಹೀಗೆ ಮಾತಾಡೋದು. ಅತ್ತೆ, ದಯವಿಟ್ಟು ನನ್ನ ಪದೇ ಪದೇ ಹುಚ್ಚಿ ಅಂತ ಹೇಳ್ಬೇಡಿ. ಒಂದ್ಸಲ ಅಲ್ಲ, 100 ಸಲ ಹೇಳ್ತೀನಿ. ನಿನ್ಗೆ ಹುಚ್ಚ ಹಿಡಿದಿದೆ. ನೀನು ಹುಚ್ಚಿನೇ ಹುಚ್ಚಿನೇ ರಾಧಿಕಾ, ಇನ್ಮೇಲೆ ನೀನು ಈ ಮನೆಯಲ್ಲಿ ನೆಮ್ಮದಿಯಿಂದ ಇರ್ಬೋದು. ಏನು ಚಿಂತೆ ಮಾಡಬೇಡ. ನೋಡು, ನೀನು ಹೀಗಾಡೋದು ಒಳ್ಳೇದಲ್ಲ. ರೂಮ್ಗೆ ಹೋಗಿ ರೆಸ್ಟ್ ತಗೋ, ಸರಿನಾ? ಈ ಮನೆ ಋಣ ಮುಗೀತು ಅಂತ ಹೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ ಅತ್ತೆ. ಮನೆ ಋಣ ಮುಗಿಲಿಲ್ಲ, ನಾನೇ ಮುಗಿಸ್ಕೊಂಡೆ ಅಂತ ಅನ್ಕೋತೀನಿ. ಆದ್ರೆ ಅತ್ತೆ, ನಾನು ನಿಮ್ಮನ್ನ ಯಾವತ್ತೂ ಅತ್ತೆ ಅಂತ ಭಾವಿಸಿರ್ಲಿಲ್ಲ. ಅಮ್ಮ ಅಂತಾನೆ ಅನ್ಕೊಂಡಿದ್ದೆ. ಇನ್ನು ಈ ಮನೆಯಲ್ಲಿ ನಂಗಿರೋದಕ್ಕಾಗಲ್ಲ. ಹೋಗ್ತಾ ಇದ್ದೀನಿ, ಗುರಿ ಇಲ್ಲದೆ ಹೊರಟಿದ್ದೀನಿ. ಇಲ್ಲಿದ್ರೆ ನನ್ನ ಪ್ರಾಣನೇ ಹೊರಟೋಗುತ್ತೆ. ಕೋಪದಲ್ಲಿ ನಿನ್ನ ಮೇಲೆ ಎಗರಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನೀನೇ ಯೋಚನೆ ಮಾಡಮ್ಮ. ನಿನ್ನ ಕೈಯಾರ ನಿನ್ನ ಬಾಳನ್ನ ನೀನೇ ಹಾಳು ಮಾಡ್ಕೋತಿದ್ದೀನಿ ಅಂತ ಅನಿಸ್ತಿಲ್ವಾ ನಿನಗೆ? ನೋಡು, ರಿಷಿಕಾಯಿಂದ ನಿನಗೇನಾದ್ರೂ ಸಮಸ್ಯೆ ಆದರೆ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನಗೆ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಮಾತುಗಳಿಗೆ ಬರ ಇಲ್ಲ, ಮಾತಾಡ್ದಷ್ಟು ಇದೆ. ನೋವುಗಳು ಹಾಗೇನೆ, ಸ್ವೀಕಾರ ಮಾಡಿದಷ್ಟು ಇದೆ. ನಾನು ಯಾರಿಗೂ ಅರ್ಥ ಆಗ್ಲಿಲ್ವಲ್ಲ ಅಂತ ಕೊರಗ್ತಾ ಇಲ್ಲ ಬಾವ. ನನ್ನ ಪರಿಸ್ಥಿತಿನ, ಮನಸ್ಥಿತಿನ ಅರ್ಥ ಮಾಡಿಸೋದ್ರಲ್ಲಿ ಸೋತೋಗ್ಬಿಟ್ನಲ್ಲ ಅಂತ ಕೊರಗ್ತಿದೆ. ಇಲ್ಲ, ರಾಧಿಕಾ ಇನ್ನೂ ಈ ಮನೆಯಲ್ಲಿ ಇರೋದಿಲ್ಲ ಭಾವ. ನಾನು ನಿಮ್ಮೆಲ್ಲರಿಂದ ದೂರನೇ ಇದ್ಬಿಡ್ತೀನಿ.
ಮಾತಾಡೋದಕ್ಕಿಂತ ಮುಂಚೆ ನಾನು ಒಂದು ಮಾತು ಹೇಳ್ಬಿಡ್ತೀನಿ. ನಿನ್ನ ಕಂಡ್ರೆ ನಿಮ್ಮ ಮನೆಯವ್ರ ಕಂಡ್ರೆ ನನಗೆ ಸ್ವಲ್ಪನೂ ಗೌರವ ಇಲ್ಲ. ಈ ಮಾತಂತೂ ನಿಜ. ನಿನ್ನ ಮಾತು ನಂಬ್ತಾ ಹೋದರೆ ನಿನ್ನ ಜೊತೆ ನನಗೂ ಹುಚ್ಚ ಅಂತ ಪಟ್ಟ ಕಟ್ಬಿಡ್ತಾರೆ. ಈ ಮನೆಯಲ್ಲಿ ನಿನ್ನ ಸ್ಥಾನ, ನೀನು ವಿಷು ಹೆಂಡತಿ, ಮತ್ತೆ ಈ ಮನೆ ಕಿರು ಸೊಸೆ, ಅದು ಅಲ್ಲಿಗಷ್ಟೇ ಸೀಮಿತವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ರ ರಾಧಿಕಾ, ತಲೆ ಬುಡ ಇಲ್ಲದೆ ಇರೋ ನಿನ್ನ ಮಾತಿಗೆಲ್ಲ ನಾನು ರಿಯಾಕ್ಟ್ ಮಾಡೋದಕ್ಕಾಗಲ್ಲ. ಇನ್ನೊಂದು ವಿಷಯ, ಮನೆಯ ಆಂತರಿಕ ವಿಚಾರದಲ್ಲಿ ನೀನು ತುಂಬ ತಲೆ ಹಾಕ್ತಾ ಇದೀಯಾ, ಅದು ಒಳ್ಳೆಯದಲ್ಲ. ಒಂದು ಕೆಲಸ ಮಾಡು, ನೀನು ವಿಷು ಬರ್ತಾನೆ ಅಂತ ನಿನ್ನ ಕಲ್ಪನಾ ಲೋಕದಲ್ಲಿ ವೇರಿಸ್ಕೊಂಡು ಆರಾಮಾಗಿದ್ದು ಬಿಡು. ಇಲ್ಲದೆ ಇರೋ ವಿಷಯ ಹೇಳಿ ನನ್ನ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ. ನಿನ್ನ ಮಾತು ಕೇಳ್ತಾ ಇದ್ದೀನಿ ಅಂತ ಮನೆಯವ್ರಿಗೆ ಏನಾದರೂ ಗೊತ್ತಾದರೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಹೋಗು, ನಿನ್ನ ಕೆಲಸ ನೋಡ್ಕೋಗು. ನೋಡು, ಈ ವಿಷಯದ ಬಗ್ಗೆ ಮತ್ತೆ ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡ ನೀನು. ಹೋಗು, ನಿನ್ನ ಕೆಲಸ ನೋಡ್ಕೋಗು. ಈ ಮನೆಗೆ ತಂದೆ ಥರ ನೀವು. ತಂದೆ ಆದವನು ಎಲ್ಲರನ್ನೂ ಸಂಭಾಳಿಸ್ಬೇಕು. ನೀವೆಲ್ಲೋ ಸ್ವಲ್ಪ ಪಕ್ಷಪಾತಿ ಆಗ್ಬಿಟ್ರಿ ಅಂತ ಅನ್ಸುತ್ತೆ. ಮೌನ ವಹಿಸ್ಬಿಟ್ರಿ. ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕೆಟ್ಟದ್ದಿಲ್ಲ. ನೀವು ಒಳ್ಳೆಯವರಾಗಿ ಮಾವ. ಇನ್ನಾದರೂ ತಪ್ಪುಗಳನ್ನ ಮಾಡೋದನ್ನ ಬಿಡಿ. ನಾನು ಏಕಾಂತನ, ಗುರಿ ಇಲ್ಲದೆ ಇರೋ ದಾರಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನೀನ್ ಕೃಷ್ಣ, ಗೊಂಬೆ, ಬಟ್ಟೆ, ಬರೆ, ಹಾಳು ಮೂಳು, ಶುಂಠಿ, ಸುಡುಗಾಡು ಏನೇನಿದೆಯೋ ಎಲ್ಲ ತಗೊಂಡ್ ಬಂದು ಹೊರಗಡೆ ಕೊಡ್ತೀವಿ. ನೀನೇನ್ ಮಳೆ ಒಳಗಡೆ ಬರ್ಬೇಕಾಗಿಲ್ಲ, ಅಲ್ಲಿ ಹೋಗಿ ಬಿದ್ದಿರು. ನೀನ್ ಮಾಡಿರೋ ಕರ್ಮ ಇದೆಯಲ್ಲ, ಅದಕ್ಕೆ ಗಂಗಾಜಲ ಹಾಕಿ ಮನೆನೆಲ್ಲ ಚೆನ್ನಾಗಿ ಶುದ್ಧ ಮಾಡಿ ಬರ್ತೀವಿ. ಏನೇ ನೋಡ್ತಾ ಇದೀಯ? ನಾ ಹೇಳ್ದೆ ತಾನೆ ತೊಲಗು ಅಂತ. ಹೋಗು ಅಂದ್ರೆ ಹೋಗ್ಬೇಕು. ಹೊಸ ಜನ್ಮ ಕೊಟ್ಟವಳು ಕಣೋ ಈ ರಾಧಿಕಾ. ಈ ಸುಭದ್ರಮ್ಮನ ಹೊಟ್ಟೆಲಿದ್ದು ಬೆಂಕಿನ ಹಾರಿಸಿ ಅಲ್ಲಿ ಒಂದು ಹಣತೆಯನ್ನು ಬೆಳೆಸಿದಾಳಪ್ಪ. ಇವಳ ಕರುಣೆ, ಇವಳ ಸಹನೆ ಮುಂದೆ ನಾನು ತುಂಬಾ ಚಿಕ್ಕವಳಾಗ್ಬಿಟ್ಟೆ ಕಣೋ, ಚಿಕ್ಕವಳಾಗ್ಬಿಟ್ಟೆ. ಹಿಂದೆಲ್ಲ ನೀವು ನಂಗೆ ತುಂಬ ತೊಂದರೆ ಕೊಡ್ತಿದ್ದಾಗ ಯಾಕಾದ್ರೂ ಇಂಥ ಅಜ್ಜಿನ ನನಗೆ ಕೊಟ್ಟ್ಯಪ್ಪ ಅಂತ ಆ ದೇವ್ರ ಹತ್ರ ಕೆಲವೊಂದ್ಸಲ ಕೇಳ್ಕೊಂಡಿದ್ದೆ. ಆಮೇಲೆ ನೀವು ಬದಲಾದ್ರಿ ಅಜ್ಜಿ. ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ. ನಿಮ್ಮನ್ನ ನಾನು ತುಂಬ ಹಚ್ಕೊಂಡ್ಬಿಟ್ಟೆ. ನಿಮ್ಮ ಪ್ರೀತಿಗೆ ತುಂಬ ಹತ್ರ ಆಗ್ತಿದ್ದೀನಿ ಅಂತ ಅನ್ಕೊಳ್ಳೋ ಹೊತ್ತಿಗೆ ತುಂಬ ದೂರ ಹೊರಟೋಗ್ತಿದ್ದೀನಿ. ನಿಮಗೆ ನಾನು ಮನೆ ಬಿಟ್ಟು ಹೋದ ಸುದ್ದಿ ಕೇಳಿದ ತಕ್ಷಣ ಕಣ್ಣೀರು ಹಾಕ್ದೆ. ಆಶೀರ್ವಾದ ಮಾಡಿ ಅಜ್ಜಿ, ಬದುಕೊಳ್ತೀನಿ. ನಾನು ಹೋಗಿ ಬರ್ತೀನಿ. ತಲೆ ಕೆಟ್ಟಿದ್ಯಾ? ವಿಷಯ ಹುಡ್ಕೋದಕ್ಕೆ ಮೊದಲು ನಿನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಬೇಕು. ಯಾಕೆ ಬಾಬಾ ಏನೇನೋ ಮಾತಾಡ್ತಿದ್ದೀರಾ?
ಮಾತಾಡ್ಬೇಡ ನೀನು. ನೀನ್ ಆಡಿದ್ದೆ ಆಟ ಆಗೋಗಿದೆ ಮನೇಲಿ. ನೀನ್ ಹೇಳಿದಕ್ಕೆಲ್ಲ ಹೂ ಅಂತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರೀತಿ ಆಡ್ತಾ ಇದೆಯಾ ಹೇಗೆ? ನಮ್ಮ ಹಣೆ ಬರಾನ ಆ ಬ್ರಹ್ಮ ಬರಿಗೋ ಬದಲು ಹೆತ್ತಮ್ಮ ಬರ್ತಿದ್ದಾರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹೋಗ್ಲಿ ಬಿಡು, ಎಲ್ಲ ಮುಗಿದೋದ್ ಲೆಕ್ಕ. ವಿಷು ಇಲ್ಲದೆ ಇದ್ದಾಗ ನೀವೇ ಈ ಮನೆ ಜವಾಬ್ದಾರಿ ಹೊರಬೇಕಾಗಿತ್ತು. ಯಾವಾಗಲೂ ಸಣ್ಣ ಸ್ವಾರ್ಥನ ಮನಸ್ಸಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರಿ. ನೀವು ಒಳ್ಳೆಯವರೇ ಭಾವ, ಆದರೆ ಯಾಕೋ ನೀವು ಕೆಲವು ಸಂದರ್ಭದಲ್ಲಿ ಕೆಟ್ಟತನಕ್ಕೆ ದಾಸ ಆಗ್ಬಿಡ್ತಿದ್ರಿ. ಭಾವ, ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳಿ. ಈ ರಿಷಿಕಾ, ಶಾಂತನು ಇವ್ರು ಯಾರು ಸರಿ ಇಲ್ಲ. ಬರ್ತೀನಿ ಭಾವ. ಯಾಕಂದ ನಾನು ಮನುಷ್ಯತ್ವ ಇಲ್ಲದೆ ಇರೋಳು ಅಂತ ಅನ್ಕೊಂಡ್ಬಿಟ್ಯಾ? ನೀನು ವಿಷು ಜೊತೆ ಬರಲಿಲ್ಲ ಅನ್ನೋದೇ ನನ್ನ ದುಃಖ. ಮಗಳು ಒಳಿಯನ್ನ ಒಟ್ಟಿಗೆ ನೋಡಕ್ ಆಗ್ತಿಲ್ವಲ್ಲ ಅನ್ನೋದೇ ನನ್ನ ದುಃಖ. ನನ್ನ ರಾಧಿಕನ್ ಬದುಕು ನನ್ನ ಕಣ್ಣು ಮುಂದೆ ಹಾಳಾಗ್ತಾ ಇದೆಯಲ್ಲ ಅನ್ನೋದೇ ನನ್ನ ದುಃಖ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ವಿಷುನ ಬೇಕು ಅಂತಾನೆ ದೂರ ಮಾಡ್ಕೊಂಡು ನಿನ್ ಜೀವನ ನೀನ್ ಹಾಳು ಮಾಡ್ಕೋತಿದ್ಯಾ ಅನ್ನೋದೇ ನನ್ನ ದುಃಖ. ನೋಡು ಕಂದ, ನಿನ್ನ ಬದುಕು ಸರಿ ಹೋಗ್ಲಿ ಅಂತಲೇ ನಾನು ನಿಮ್ಮಪ್ಪ ನಿನ್ನಿಂದ ದೂರ ಇದ್ದಿದ್ದು. ಇಲ್ಲ ಅಂದ್ರೆ ನಿನ್ನಂಥ ಮಗಳಿಂದ ದೂರ ಇರೋದಕ್ಕೆ ಸಾಧ್ಯನಾ ಹೇಳು? ಕಂದ, ನಿನ್ನಿಂದ ದೂರ ಇದ್ದು ನಾನು ನಿಮ್ಮಪ್ಪ ಎಷ್ಟು ಸಂಕಟ ಅನುಭವಿಸಿದೀವಿ ಅಂತ ನಿನ್ಗೇನಾದ್ರೂ ಗೊತ್ತಾ? ಆದ್ರೆ ಕಂದ, ನಮ್ಮಿಬ್ರಿಗೂ ನಿನ್ಮೇಲಿರೋದು ದ್ವೇಷ ಅಲ್ಲ, ಬರೀ ಪ್ರೀತಿ. ಖುಷಿ, ಇಷ್ಟು ದಿನ ಬೇಕಾಗಿತ್ತ ನಮ್ಮ ಮನೆಗೆ ಬರಕ್ ನೀನು? ಎಷ್ಟು ಸರ್ಕ್ ಹೋಗಿದ್ಯಾ ತಾಯಿ? ದೇವಕಿ, ರಾಧಿಕನ್ನ ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಹೇಳು. ಹೇಳು. ನಾನು ಮೊದಲೇ ಹೇಳಿದ್ದೆ, ಅವಳಿ ಮನೆ ಒಳಗೆ ಕಾಲಿಡಬೇಕು ಅಂದ್ರೆ ಅಳಿಯಂದ್ರ ಜೊತೆ ಸಂಸಾರ ಮಾಡಬೇಕು ಅಂತ, ಅಳಿಯಂದ್ರ ಜೊತೆ ಈ ಮನೆಗೆ ಬರಬೇಕು ಅಂತ. ಇದ್ಯಾವುದು ನಮ್ಮ ಮಾತು ಕೇಳದೆ ಇದ್ಮೇಲೆ ಇಲ್ಲಿಗೆ ಯಾಕೆ ಬರಬೇಕು? ಹೋಗುಂತ ಹೇಳು. ನಮಗೆ ಮಕ್ಕಳೇ ಇಲ್ಲ ಅನ್ಕೊಂಡ್ಬಿಡೋಣ ದೇವಕಿ. ನಮಗೆ ಮಕ್ಕಳು ಬೇಡ, ನಮಗೆ ಅಲ್ಲ, ಇಂಥ ಮಕ್ಕಳು ಯಾವ ಅಪ್ಪ ಅಮ್ಮನಿಗೂ ಬೇಡ. ಮಗುವಿನ ಮೂಕ ಭಾಷೆ ತಾಯಿಗೆ ಮಾತ್ರ ಗೊತ್ತಾಗತ್ತಂತೆ. ಆ ಭಗವಂತಕ್ಕೂ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ತಾಯಿ ಹೃದಯ ಅಂಥದ್ದು. ತುಂಬಾನೇ ಪುಣ್ಯ ಮಾಡಿದ್ದೆ ಅಮ್ಮ. ನಿನ್ನನ್ ತೋಳ್ನ ಅಮ್ಮ ಆಗಿ ಪಡೆಯೋದಕ್ಕೆ ಕೈ ಮುಗಿದು ತಲೆ ಬಾಗ್ತೀನಮ್ಮ. ನಿಂಗೆ ಹೊರಡೋದಕ್ಕೆ ಅಪ್ಪಣೆ ಕೊಡಮ್ಮ, ಕ್ಷಮಿಸ್ಬಿಡಮ್ಮ ನನ್ನ. ಅಪ್ಪ, ನೀವು ಒಂದರ್ಥದಲ್ಲಿ ದೇವ್ರೆ. ಯಾಕೆ ಗೊತ್ತಾ, ತಾಯಿ ದೇವ್ರನ್ನ ಮದ್ವೆ ಆಗಿರ್ತಿರಲ್ಲ, ಅದಕ್ಕೆ. ನಿಮ್ಮ ಕೂಸಿನ ಕನ್ಸುಗಳೆಲ್ಲ ಮುಗ್ದೋಯ್ತಪ್ಪ.
ನನ್ನ ಕೂಗು ನಿಮಗೂ ಕೇಳಲಿಲ್ಲ. ಬೇಜಾರಿಲ್ಲ ಬಿಡಿಪ್ಪ, ಬದುಕಲ್ಲಿ ಎಷ್ಟು ಲಭ್ಯನೋ ಅಷ್ಟೇ ಲಭ್ಯ. ಅಂದ್ಕೊಂಡಿದ್ದು ನೆರವೇರಿದ್ರೆ ಹಣೆ ಬರಹ ಕಾರಣ, ನೆರವೇರದೇ ಇದ್ರೆ ಆಗ್ಲೂ ಹಣೆ ಬರಹನೇ ಕಾರಣ. ನಾನಿನ್ ಬರ್ತೀನಿ. ದೇವ್ಕಿ, ದೇವ್ಕಿ, ಯಾಕೋ ಏನೋ ಗೊತ್ತಿಲ್ಲ, ತುಂಬಾ ಆತಂಕ ಆಗ್ತಾ ಇದೆ. ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಏನೇನೋ ಘಟನೆಗಳೆಲ್ಲ ನಡೀತಾ ಇದೆಯಲ್ಲ, ಅದಕ್ಕೆ ನಿಮ್ಮ ಮನ್ಸಿಗೆ ಹಾಗಾಗಿರ್ಬೇಕು. ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಮಲ್ಕೊಳ್ರಿ, ಮಲ್ಕೊಳ್ಳಿ. ಕಡೆ ಕ್ಷಣಗಳಲ್ಲಿದ್ದೀನಿ ಮಾವ. ಕತ್ಲು ಕ್ಷಣಗಳನ್ನ ಎಣಿಸ್ತಾ ಇದೆ. ನನ್ನನ್ನು ಮುತ್ಕೊಳ್ಳೋದಕ್ಕೆ ಪರಿಸ್ಥಿತಿ ನನ್ನನ್ನು ದಬ್ತಾ ಇದೆ. ನನಗೆ ಎಲ್ಲರೂ ಬೇಕು, ಆದರೆ ನಾನು ಮಾತ್ರ ಯಾರಿಗೂ ಬೇಡ. ನಾನಿನ್ನು ಮುಂದೇನು ಮನೇಲೇ ಇದ್ದರೆ ನನ್ನ ವಿಶ್ವ ಪ್ರೀತಿಗೆ ಮೋಸ ಮಾಡಿದಾಗುತ್ತೆ. ಹೊರಡೋದಕ್ಕೆ ನನಗೆ ಅನುಮತಿ ಕೊಡಿ. ಬರ್ತೀನಿ ಮಾವ. ಹಣತೆಯಲ್ಲಿ ಹೊಸ ಬೆಳಕಿನ ನಿರೀಕ್ಷೆ. ಯಾರೋ ಬಿಟ್ಟು ಹೋದ ಹಳೆ ಚಪ್ಪಲಿ ಹಾಕ್ಕೊಂಡು ಸ್ವರ್ಗದ ಮೆಟ್ಲು ಹತ್ತದಂಗಿರುತ್ತೆ ಬದುಕು. ಹಳೆ ಚಪ್ಪಲಿಲಿ ಸ್ವರ್ಗದ ಮೆಟ್ಲು ಹತ್ತಿದ್ರೆ ಸ್ವರ್ಗಕ್ಕೆಲ್ಲಿರುತ್ತೆ ಬೆಲೆ? ಸ್ವರ್ಗ ತೋರಿಸ್ತೀಯ, ಆದರೆ ಅದನ್ನು ಅನುಭವಿಸೋದಕ್ಕೆ ಬಿಡಲ್ಲ ನೀನು. ಇದು ನೀನು ಬರೆಯೋ ಹಣೆ ಬರ. ಕಣ್ಣೀರನ್ನು ಮೊದಲು ಹುಟ್ಟಿಸಿ ಆಮೇಲೆ ಕಣ್ಣು ಕೊಟ್ಟನೋ, ಕಣ್ಣು ಕೊಟ್ಟು ಆಮೇಲೆ ಕಣ್ಣೀರು ತರಿಸಿದ್ನೋ ಭಗವಂತ ಅಂತ ಪ್ರಶ್ನೆ ಹಾಕೊಳ್ಳೋ ಹೊತ್ತಿಗೆ ತಟ್ಟಂತ ಬದುಕು ಮುಗ್ದೇ ಬಿಟ್ಟಿರುತ್ತೆ. ದೊಡ್ಡೋನಲ್ವಾ ನೀನು? ಬರ್ತೀನಿ. ನೆರಳು ಕೊಟ್ಟು ಮನೆನ ಬಿಟ್ಟು ಹೋಗ್ತಾ ಇದ್ದೀನಿ. ಸಂತೋಷ ಕೊಟ್ಟು ಮನೆಯಿಂದ ದೂರ ಹೋಗ್ತಾ ಇದ್ದೀನಿ. ಕನಸುಗಳಿಗೆ ಜಾಗ ಕೊಟ್ಟು ಮನೆ ಇವತ್ತು ಬೇಡವಾಗಿದೆ. ಆಶ್ರಯ ಕೊಡೋ ಮನೆಗೆ ಜೀವಂತಿಕೆ ಇರುತ್ತೆ. ತುಂಬ ಅದೃಷ್ಟ ಮಾಡಿ ಹುಟ್ಟಿರ್ತೀವಿ, ಆದ್ರೂ ವೈರಾಗ್ಯ ಬಂದ್ಬಿಡುತ್ತೆ. ಯಾಕೆ ಬೇಕು ಈ ಮನೆ ಅಂತ ಅನ್ಸುತ್ತೆ. ನನಗೆ ಎಲ್ಲವನ್ನು ಕೊಟ್ಟು ಈ ಮನೆ ಹೊಸಲು ದಾಟಿ ಹೋಗ್ತಾ ಇದ್ದೀನಿ.